ಇವತ್ತಿನ ಅಜ್ಜಂಪುರ ತಾಲೂಕಿನ ಬುಕ್ಕಾಂಬದಿ ಗವಿಯೊಳಗ ಬಹಳ ಕಠಿಣವಾದ ಘೋರವಾದ 3 ತಿಂಗಳ ತಪಸ್ಸನ್ನು ಅನುಷ್ಠಾನ ಮಾಡ್ತಾರೆ. 1925ನೇ ಇಸ್ವಿಯೊಳಗ ಅಕ್ಟೋಬರ್ ತಿಂಗಳಲ್ಲಿ. ಈಗ 2025 ಅಂದ್ರೆ ಆ ಅನುಷ್ಠಾನವನ್ನ ಮಂಗಲಗೊಳಿಸಿ 100 ವರ್ಷಗಳು ತುಂಬುತ್ತವೆ. ಅಂದ್ರೆ 1 ಶತಮಾನ. ಇದೊಂದು ಅದ್ಭುತವಾದ ಸುವರ್ಣ. ಹಾಗಾಗಿ ಪ್ರಸ್ತುತ ಉಜ್ಜಯಿನಿ ಜಗದ್ಗುರುವರು ಎಲ್ಲ ಪೀಠಾಚಾರ್ಯರ ಸಲಹೆ ಅಪ್ಪಣೆಯನ್ನು ಪಡೆದು ಉಜ್ಜಯಿನಿಯಿಂದ ಅವತ್ತಿನ ಕಾಲಕ್ಕೆ ಯಾವ ಮಾರ್ಗದೊಳಗ ಸಿದ್ಧಲಿಂಗ ಜಗದ್ಗುರು ಬುಕ್ಕಾಂಬದಿಯನ್ನು ತಲುಪಿದ್ರೋ ಅದೇ ಮಾರ್ಗದಲ್ಲಿ ಅದೇ ಗ್ರಾಮಗಳ ಮೇಲೆ ಉಜ್ಜಯಿನಿಯಿಂದ ಬುಕ್ಕಾಂಬದಿಗೆ 167 ಕಿಲೋಮೀಟರ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಪಾದಯಾತ್ರೆ ಕೇವಲ ಪಾದಯಾತ್ರೆ ಅಲ್ಲ, ಅದು ಒಂದು ಅರ್ಥದೊಳಗ ಸದ್ಧರ್ಮ ಜನಜಾಗೃತಿ ಯಾತ್ರೆ, ಸನಾತನ ಹಿಂದೂ ಧರ್ಮದ ರಕ್ಷಣೆ, ಇದರ ಜೊತೆಗೆ ಇನ್ನೆಲ್ಲ ಸಮಾಜದೊಳಗ ಒಡಕು ತೊಡಕುಗಳಿದ್ದಾವೆ, ದುಶ್ಚಟಗಳ ನಿವಾರಣೆ ಮಾಡತಕ್ಕಂಥದ್ದಿರ್ಬೋದು, ಜನರಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನ, ಸಾಮಾಜಿಕ ಪ್ರಜ್ಞೆಯನ್ನ, ಕೌಟುಂಬಿಕ ಪ್ರಜ್ಞೆಯನ್ನ ಉಂಟು ಮಾಡತಕ್ಕಂಥದ್ದು, ಮಕ್ಕಳಲ್ಲಿ ಸಂಸ್ಕಾರಗಳ ಬೀಜವನ್ನು ಬಿತ್ತತಕ್ಕಂಥದ್ದು, ಅದರ ಜೊತೆಗೆ ವನೌಷಧ ಅಂದ್ರೆ ವನ ಮಹೋತ್ಸವವನ್ನು ನಡೆಸ್ತಕ್ಕಂಥ ದಾರಿಯುದ್ದಕ್ಕೂ ಕೂಡ ಗಿಡ ಮರಗಳನ್ನ ನೆಡುವಂತ ನಿಟ್ಟಿನೊಳಗ ಈ ಪರಿಸರ ಪ್ರಜ್ಞೆಯನ್ನು ಬೆಳೆಸಬೇಕು ಅನ್ನುವಂಥ ಅನೇಕ ಚಿಂತನೆಗಳನ್ನು ಇಟ್ಟುಕೊಂಡು ನವೆಂಬರ್ 23 ಬುಕ್ಕಾಂಬದಲ್ಲಿ ಈಗಾಗಲೇ ಕಾರ್ಯಕ್ರಮ ನಿಗದಿಯಾಗಿದೆ. ನವೆಂಬರ್ 14ನೇ ತಾರೀಕು ಉಜ್ಜಯಿನಿಯಿಂದ ಪಾದಯಾತ್ರೆ ಹೊರಡುತ್ತದೆ. ಈಗಾಗಲೇ 100 ಜನ ಶಿವಾಚಾರ್ಯರು, ಎಲ್ಲ ಪೀಠಾಚಾರ್ಯರು ಕೂಡ ಪಾದಯಾತ್ರೆಯ ಚಾಲನೆಗೆ ಬರ್ತಾರೆ. ಮತ್ತೆ ಮುಕ್ತಾಯಕ್ಕೂ ಕೂಡ ಬುಕ್ಕಾಂಬದಿಗೆ ಬಂದು ಅಲ್ಲಿ ಅಡ್ಡಪಲ್ಲಕ್ಕಿ ಮಹೋತ್ಸವದ ಮುಖಾಂತರವಾಗಿ ಆ ಕಾರ್ಯಕ್ರಮ, ಪಾದಯಾತ್ರೆ ಕಾರ್ಯಕ್ರಮ ಮಂಗಲಗೊಳ್ಳುತ್ತದೆ. 23ನೇ ತಾರೀಕು ಶತಮಾನೋತ್ಸವ ಕಾರ್ಯಕ್ರಮ ನಡೀತದೆ. ಯೋಗಿ ಆದಿತ್ಯನಾಥರಿಂದ ಹಿಡಿದು ಅನೇಕ ಜನರ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಬಹುದೊಡ್ಡ ಕಾರ್ಯಕ್ರಮ, 3 ದಿನಗಳ ಕಾರ್ಯಕ್ರಮ, ನವೆಂಬರ್ 21, 22, 23 ಅದು ಬುಕ್ಕಾಂಬದಿ ಕ್ಷೇತ್ರದೊಳಗೆ ನಡೆಯುವಂಥದ್ದು. ನೀವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂಥದ್ದು. ನಮ್ಮೆಲ್ಲ ಶಿವಾಚಾರ್ಯಗಳು ಅದಕ್ಕೆ ಬಹಳ ವಿಶೇಷವಾದ ಆಸಕ್ತಿಯನ್ನು ಹೊಂದಿದ್ದಾರೆ. ಅವರೆಲ್ಲರನ್ನು ಆ ಕಾರ್ಯಕ್ರಮದಲ್ಲಿ ಪಾದಯಾತ್ರೆಯೊಳಗೆ ಸಂಘಟಿಸಿ ಒಂದರ್ಥದೊಳಗೆ ಇದೊಂದು ಜಾಗತಿಕ ಸಾರ್ಥಕವಾದ ದಾಖಲೆಯ ಪಾದಯಾತ್ರೆ ಆಗಬೇಕು ಅನ್ನುವಂಥ ಒಂದು ಚಿಂತನೆಯನ್ನ ಉಜ್ಜಯಿನಿ ಜಗದ್ಗುರುವರು ಹೊಂದಿದ್ದಾರೆ ಅನ್ನುವಂಥದ್ದು. ಅದೆಲ್ಲದರ ಜೊತೆಗೆ ಸಿದ್ಧಲಿಂಗ ಜಗದ್ಗುರುವರು ಮಾಡಿದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಕುರಿತು ಖ್ಯಾತ ಲೇಖಕರಿಂದ ಒಬ್ಬ ಅನೇಕ ವಿದ್ವಾಂಸ ಶಿವಾಚಾರ್ಯರಿಂದ ಲೇಖನಗಳನ್ನು ಸಂಗ್ರಹ ಮಾಡಿ ವಿಭೂತಿ ಪುರುಷ ಅನ್ನುವಂತಹ ಟೈಟಲ್ ಅನ್ನು ಕೊಟ್ಟು ಅದಕ್ಕೊಂದು ಸ್ಮರಣ ಗ್ರಂಥವನ್ನು ಕೂಡ ಹೊರತರಬೇಕು ಅನ್ನುವಂಥ ಚಿಂತನೆಯನ್ನ ಉಜ್ಜಯಿನಿ ಜಗದ್ಗುರುವರು ಮಾಡಿದ್ದಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ, ಇದರ ಜೊತೆಗೆ ಅಲ್ಲಿಯ ಸ್ಥಳೀಯ ಶಾಸಕರು ಕೂಡ ಮೊನ್ನೆ ನಾವು